ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಸೀತಾಫಲ ಮತ್ತು ರಾಮಫಲ, ಅದೇ ರೀತಿ ಇನ್ನೊಂದು ಫಲ ಲಕ್ಷ್ಮಣ ಫಲ ಅಂತ ಬರುತ್ತೆ. ಆ ಹಣ್ಣಿಂದ ನಾನಿವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಈ ಹಣ್ಣು ಈ ರೀತಿ ಇರುತ್ತೆ. ಇದನ್ನು ನಾನು ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದರ ಟೇಸ್ಟ್ ಅಂತೂ ರಾಮಫಲ ಸೀತಾಫಲದಷ್ಟು ಸ್ವೀಟ್ ಬರಲ್ಲ. ಇದು ಸ್ವೀಟೂ ಇರುತ್ತೆ, ಅಷ್ಟೇ ಹುಳಿನೂ ಇರುತ್ತೆ. ಈ ಜ್ಯೂಸ್ ಅಂತೂ ತುಂಬಾ ರುಚಿಯಾಗಿತ್ತು. ಇದನ್ನ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಬೀಜ ಅಷ್ಟೊಂದು ಇರಲಿಲ್ಲ, ಸೇಮ್ ಆ ಹಣ್ಣುಗಳಲ್ಲಿ ಇದ್ದಾಗೆ ಇರುತ್ತೆ. ಆದರೆ ಇದರಲ್ಲಿ ಕಡಿಮೆ ಬೀಜ ಇತ್ತು. ನಾನು ಬೀಜನೆಲ್ಲ ತೆಕ್ಕೊಬೇಕು. ಈಗ ಹಣ್ಣನ್ನು ಕಟ್ ಮಾಡಾಗಿದೆ. ನಾನೀಗ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಹಣ್ಣನ್ನು ಸ್ಪೂನಿಂದ ಒಳಗಡೆ ಇರೋ ತಿರುಳೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಅಂತೂ ತುಂಬ ತೆಳುವಾಗಿರುತ್ತೆ. ಇದೇ ರೀತಿ ಹಣ್ಣೆಲ್ಲ ಸ್ಪೂನಿಂದ ನೀಟಾಗಿ ತೆಕ್ಕೊಬೇಕು. ಈ ಹಣ್ಣು ಒಳಗಡೆ ನಾರು ತುಂಬ ನಾರಿನಂಶ ಇರುತ್ತೆ. ಇದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಹಣ್ಣು. ನಾನಂತೂ ಈ ಹಣ್ಣು ಇದೇ ಫಸ್ಟ್ ಟೈಮ್ ನೋಡಿದ್ದು. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಹಣ್ಣು ಸಿಕ್ಕಾಗಂತೂ ಈ ರೆಸಿಪಿ ಮಿಸ್ ಮಾಡದೆ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದೆಲ್ಲನೂ ಬೌಲ್ಗೆ ಸೇರಿಸ್ಕೊಂಡಾಗಿದೆ. ಈಗ ಇದರಲ್ಲಿರೋ ಬೀಜನೆಲ್ಲ ನಾವು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಿದಾಗ, ಸ್ಮ್ಯಾಶ್ ಮಾಡಿದಾಗ ಬೀಜನೆಲ್ಲ ಈಸಿಯಾಗಿ ತೆಗಿಬೋದು. ಸೇಮ್ ಸೀತಾಫಲದಲ್ಲಿರೋ ರೀತಿಯೇ ಇರುತ್ತೆ ಬೀಜನೂ ಎಲ್ಲನೂ. ನೋಡಿ, ಈ ರೀತಿ ನಾವೆಲ್ಲ ಜ್ಯೂಸ್ ಮಾಡೋದ್ರಿಂದ ಬೀಜನೆಲ್ಲ ತೆಗಿಬೇಕಾಗುತ್ತೆ. ಬೀಜನೆಲ್ಲ ತೆಗೆದಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಆದಮೇಲೆ ಸಕ್ಕರೆ ಸೇರಿಸ್ಕೋಬೇಕು. ಇದು ಹಣ್ಣು ಹುಳಿ ಇರೋದ್ರಿಂದ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ. ಈಗ ನಾವು ಜ್ಯೂಸ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರೋಣ. ಈಗ ಇದು ರುಬ್ಕೊಂಡಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಜ್ಯೂಸ್ ಅಂತೂ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಇದು ಹುಳಿ ಇರೋದ್ರಿಂದ ಮಕ್ಕಳು ಹುಳಿ ಅಂದರೆ ಇಷ್ಟಪಡ್ತಾರಲ್ವ. ಆದ್ದರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರಾಮಾಗಿ ಕುಡಿತಾರೆ ಅವರು. ಈ ಲಕ್ಷ್ಮಣ ಫಲದ ಜ್ಯೂಸ್ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.